ಅಷ್ಟೇ. Hey bro, ಎಂತ heighting bro? This is kursi. Oh bro, wait. Okay bro. Hey bro, I have attended that deal. ಏನೈತಿ ಕನ್ನಡದ ಮಾತಾಡ. Oh bro, ಕನ್ನಡ ಬರಲ್ಲ bro ನಮಗೆ. Hey bro, you have an off. ಕನ್ನಡದ ಮಾತಾಡು. Hey bro, ನಮಗೆ ಕನ್ನಡ ಬರಲ್ಲ bro. ಹೇಳು ಕನ್ನಡದ ಮಾತಾಡ. ನಮ್ಮ ಸೈಬರ್ ಕಾರ್ಡ್ಸ್ ಬೇಡ ನೀ. What happened bro? ಅವರ ಅವ ಕನ್ನಡ ಆತನಿ. ನೀನು ಕನ್ನಡ ಬರಲ್ಲ. ಸಿಟಿ ಕನ್ನಡ में बात कर. ಗೆಳೆಯ ನಾನು ಒಂದು ನಿನಗೆ 10 ಲಕ್ಷದ ಡೀಲ್ ಅನ್ನು ತಂದಿದ್ದೇನೆ ಬ್ರೋ. ಏನದ? ಒಂದು ಈ ಸಲ ನಿಮ್ಮ ಊರಂದು ಬಂಗಾರದ ಗಣೇಶ ಬೇಕಾಗಿದೆ ನಮಗೆ. 9 ಕೆಜಿ ಬೇಕಾಗಿದೆ. 9 ಕೆಜಿ ಆದ್ರೆ ನಮ್ಮ ಊರಲ್ಲಿರೋದು ಬಂಗಾರದ ಕೆಜಿ 9 ಕೆಜಿ ಗಣಪತಿ ಬಂಗಾರದ ಇರೋದು ಆದ್ರೂ ಅದು ಒಂದೇ ಒಂದು. ಆದ್ರೆ ಆ ಗಣಪತಿ ನನಗೆ ಎತ್ತೋದು ಬಹಳ ಕಷ್ಟ ಇದೆ. ನೀವು ಹಳ್ಳ ತಳ್ಯಾಕ ತಂದು ಒಪ್ಪಿಸ್ಕೊಟ್ರೆ ನಿಮಗೆ 10 ಲಕ್ಷ ಕ್ಯಾಶ್. ಇದು ಡೀಲ್ ಯಾವಾಗ ಮಾಡ್ತೀರಾ? ಆದ್ರೆ ಇದು ನಮ್ಮ ಇಬ್ಬರು ಮಂದಿದಿಂದ ಕೈಯಿಂದ ಕೆಲಸ ಆಗೋ ಕೆಲಸ ಅಲ್ಲ ಇದು. ಮತ್ತೆ ಎಷ್ಟು ಜನ ಬೇಕಾಗುತ್ತಾರೆ? ಇನ್ನೂ 2 ಜನ ಇದ್ದಾರೆ. ಅವರು ಯಾರು? ಅವ್ರಿಗೆ ನಾವು ಶೆಟ್ಟಿ ನಾಗಿ ಅಂತ ಇನ್ನೂ 2 ಜನ ಇದ್ದಾರೆ. ಓಕೆ ಬ್ರೋ. ಅವ್ರು 2 ಜನ ಬಂದ್ರೆ ಈ ಡೀಲ್ ಸಕ್ಸಸ್ ಆಗುತ್ತೆ. ನಮಗೆ ನೀವು ಹಳ್ಳ ತಳ್ಯಾಕ ತರೋದು ನಿಮ್ಮ ಜವಾಬ್ದಾರಿ. ಓಕೆ ಮುಂದುವರಿದು ನಮ್ಮ ಜವಾಬ್ದಾರಿ. ನಾವು ಆ ಬಂಗಾರದ 9 ಕೆಜಿ ಗಣಪತಿಯನ್ನು ಸೈಕಲ್ ಮೇಲೆ ನಿಮಗೆ ತಂದು ಪಾಸ್ ಮಾಡುತ್ತೇವೆ. ಯಾಕಂದ್ರೆ ಈಗ ಪೊಲೀಸರ ಚೆಕಪ್ ತುಂಬಾ ನಡೆದಿದೆ ಎಲ್ಲ ಕಡೆ. ಅದಕ್ಕಾಗಿ ಸೈಕಲ್ ಮೇಲೆ ಬಂದ್ರೆ ಯಾರು ಕೂಡ ಹಿಡಿಯೋದಿಲ್ಲ, ಯಾರು ಕೂಡ ಅದ್ರಾಗ ಏನೈತೆ ತಿಳ್ಕೋದಿಲ್ಲ. ಇಲ್ಲಿ ಹಳ್ಳ ಹಚ್ಚಿ ಕಡೆ ತರ್ಬೇಕಂದ್ರೆ ನಮ್ಮ 3 ಹಳ್ಳ ಹಚ್ಚಿ ಕಡೆ. ಓಕೆ ಹೋಗಿ ಬನ್ನಿ. ಮತ್ತೆ ಬನ್ನಿ ಬಾಯ್ ಬ್ರೋ. ಬಾಸ್ಗೆ 10 ಲಕ್ಷ ಡೀಲ್ ಸಿಕ್ಕೈತೆ. ಅವ್ರ ಗಣಪತಿ ಹುಡುಕಡಕ್ಕೆ ಹೋಗ್ಯಾರ. ಬ್ರೋ ಬಾಸ್ ಎಲ್ಲ ಬ್ರೋ ಬಾಸ್ 10 ಲಕ್ಷ ರೂಪಾಯಿ ಡೀಲ್ ಸಿಕ್ಕೈತೆ. ಯಾವ್ಯಾವ ಮನ್ಯಾಗ ಗಣಪತಿ ಇಟ್ಟಾರ ತೆಗಿ ನೋಡಕ್ ಹೋಗ್ಯಾರ. ಓಕೆ ಬ್ರೋ. ಎಲ್ರ ಸೆಟ್ ಆತಂದ್ರ ನಮ್ಮ ಮದುವೆ ಮಕ್ಕಳು ಅನ್ಕತ್ ಸೆಟ್ಟ. ನಾವೇನು ಡ್ರಿಲ್ ನೀವು ಇಬ್ರು ಬರಲಿಲ್ಲ. क्लाइमैक्स अभी बाकी. ಒಂಬತ್ತು ಕೆಜಿ ಗಣಪತಿದ ಬಂಗಾರ ಗಣಪತಿದ ಒಂದು ಡೀಲ್ ಬಂತ ನಮಗೆ. ಡೀಲ್ ಬಂದ ಗಣಪತಿ ಇಲ್ಲಿಗೆ ರುಗ್ಯಾಗ ಓನ್ಯಾಗ ಒಂದು ಗಣಪತಿ ಕುಣಿಸಿರ್ತಾರ. ಆಮೇಲೆ ಪರಮಾತ್ಮ ಗುಡಿಯಾಗ ಒಂದು ಗಣಪತಿ 3 ಕೆಜಿ. ಆಮೇಲೆ ಮಜ್ಗಿ ತೋಟ ಪೊಲೀಸರ ತೋಟ 9 ಕೆಜಿ ಅಲ್ಲೇ ಐತಿ. ನಾವು ನಮಗೆ ಬೇಕಾಗೋ ಗಣಪತಿ ಅಲ್ಲೇ ಐತಿ. ಈ ಡೀಲ್ ಸಕ್ಸಸ್ ಮಾಡಿ ಕೊಟ್ರೆ ನಮಗೆ ಬರ್ತಾವ 4 ಜನಕ್ಕೆ ಕೂಡ 10 ಲಕ್ಷ ರೂಪಾಯಿ. 4 ಜನರಿಗೆ ಪಾಲ ಹಾಕಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಲಕ್ಷ ಬರ್ತೈತಿ? 2.5 ಲಕ್ಷ. ಓಡಿ 2.5 ಲಕ್ಷ. 1 ಲಕ್ಷ ನಿನ್ನ ಮದುವೆ ಆಗೈತಿ. ಅದಕ್ಕೆಲ್ಲ ನಾ ಪ್ಲಾನಿಂಗ್ ಹಾಕಿಟ್ಟಿದ್ದೀವಿ. ಗೌಡ್ರ ಮೊದಲೊಂದು ಗಾಡ ಐತಿ, ಮಟ್ಟಿಗೆ ತುಂಬು ಗಾಡ. ಆ ಗಾಡ ತಗೋನು ಅದಕ್ಕೆ ಪಡಪಟ್ಟಿ ಒಂದು ಅವಧ ಐತಿ. ಅದಕ್ಕೆ ಜೋಡಿಸಿ 100 ರೂಪಾಯಿ ಗಾಡ ಕೊಡ್ತಾನ. ಅದನ್ನು ಆ ಗಾಡದ ಕುತ್ತ ಇನ್ನೊಂದು 2 ಹುಡುಗರು ತೊಗೊಂಡು ಹೋಗೋಣ ಅಲ್ಲಿ. ಆ ಗಣಪತಿಯಾಗ ರಾತ್ರಿ 10 ಆಗ್ತಂದ್ರೆ ಇಸ್ಪಟ್ ಆಡೋರಿಗೆ ಎಲ್ಲ ಇಸ್ಪಟ್ ಹೋಗೋದು ಮನೆಗೆ ಹೋಗ್ಬಿಡ್ತಾರೆ. ಗಣಪತಿ ಸುತ್ತ ರಾತ್ರಿ ಭಾಳ ಟೈಟ್ ಸೆಕ್ಯೂರಿಟಿ. ಸೆಕ್ಯೂರಿಟಿ ಆ ಸೆಕ್ಯೂರಿಟಿ ನಂಗೆ ಆದಷ್ಟು ನೋಡಿನ ಬರೀ ಇಸ್ಪಟ್ ಆಡತ್ತಿರ್ತಾರೆ ಅಲ್ಲಿ. ಸೆಕ್ಯೂರಿಟಿ ಏನಾರಲ್ಲ ಹಂಗಾದ್ರೆ ಒಂದು ಕೆಲಸ ಬನ್ನಿ, ಮೂವತ್ತಿಗೆ ಒಂದು ಇದನ್ನ ತಗೋರಿ, ಒಂದು ಪೌಡ್ರ್ ಗಣಪತಿ ಮಾರಿ ಕೊಡ್ರಿ. ಗಣಪತಿ ಹತ್ರ ಮಾಡದ ಬಾಸ್ ನೀನನ್ನ ನಿನಗೆ ಎಕ್ಸ್ಟ್ರಾ 50,000 ರೂಪಾಯಿ ಕೊಡ್ತು. ಇಲ್ಲ ನನ್ನ ಟೋಪಿನ ಬೇಕು 50,000. ಎಕ್ಸ್ಟ್ರಾ 1 ಲಕ್ಷ ಟೋಪಿನ ಬೇಕು ನನಗೆ. 100 ರೂಪಾಯಿ ಟೋಪಿ 1000 ರೂಪಾಯಿ ಬಿಡ ಕೊಡೋದು ಹೆಂಗೋ. ಆಗ ಈಗ ಗಣಪತಿ ಮುಜಾಗೋ ನಡಬರ್ಕ ಆಮೇಲೆ ಪೊಲೀಸರು ತೊಟ್ಟು ನಡಬರ್ಕ ಗಣಪತಿ ಇರ್ತೈತಿಲ್ಲ, ಅದನ್ನ ಎತ್ತೋದು ಭಾಳ ಕಷ್ಟ ಐತಿ. ಈಗ ಬ್ರೋ ಅದರ ಪೂಜಾರಿಗಳು ಪಾಲೈತಿ. ಅವು ಹಿಂದಿ ಸೈಡ್ ಪೂಜಾರಿಗಳು ಒಂದು 4 ಮನೆ ಬರ್ತಲ್ಲ. ಹೌದಲ್ವಾ? ಆದ್ರೆ ಈಗ ಊರಾಗ ಜನ ತಪ್ಪು ಅವ್ರು ಯಾರು ಬರಂಗಿಲ್ಲ ಬೇಡ. ಅವ್ರು ಸವಾದ ಹೇಳಿದ್ರು ಅಂದ್ರೆ ಊಟ ಕಡೆ ಬರ್ತಾರೆ ಬೇಡ. ಅಲ್ಲಿ ಅವ್ರು ಯಾರು ಬರಂಗಿಲ್ಲ, ಏನು ಟೆನ್ಷನ್ ತಗೋದು ಬೇಡ. ಆಮೇಲೆ ಆ ಗಣಪತಿ ಕಮಿಟಿಯಾಗ ಮೇನ್ ಮೆಂಬರ್ಗಳು ಹೆಸರು ಏನಂತ ಕರೀರಿ. ಸಂತು ಮಜ್ಗಿ, ಮಲ್ಲು ಮಜ್ಗಿ, ಶೇಷಘಾಟ್ ಮಜ್ಗಿ, ತಮ್ಮು ಮಜ್ಗಿ, ಆಮೇಲೆ ಸಿದ್ದರಾಯ್ ಪಾಟೀಲ್, ಆಮೇಲೆ ಮಜ್ಗಿ. ಹಾ ಆಮೇಲೆ ಇವ್ರಿಗೆಲ್ಲರೂ ಕಣ್ಣು
ಓ ಮೈ ಗಾಡ್ ಶ್ರೀಮಂತ್ ಪಾಟೀಲ್ ಹೈಕಿ ಇವ್ರೆಲ್ಲರೂ ಕಣ್ಣು ತೆಗಿಸಿ ಆ ಗಣಪತಿ ನಾವು 9 kg ಗಣಪತಿ ಬಂಗಾರ ಗಣಪತಿ ಮೊದಲು ಗಡದಾಗ ಎತ್ತಬೇಕು ನಾವು ಅಂತ ಒಂದು ಕೆಲಸ ಮಾಡ್ಬೋದು ಗಣಪತಿ ಮಾರಿ ಆ ಗಣಪತಿ ಹೋದಾಗ ಹಾದಿದ ಐತನಿಲ್ಲ ಎಲ್ಲ ಒಟ್ಟ ಇದು 5 ಕರು ಬಳ್ಳಾರಿ ಬೆಳೆದಾರೆ ಬಳ್ಳಾರವ ಅಲ್ಲಿ ಮುಂದೆ ಹೋಗಿ ಜಾಗದ ಏನೈತನಿಲ್ಲ 5 ಫುಟ್ ಅಲ್ಲ ಮರೆ 10 ಫುಟ್ ಜಾಗ ಐತೆ 10 ಫುಟ್ ಜಾಗ ಐತೆ ಬಳ್ಳಾರಿ ಏರ್ ಬರ್ತಾನೆ ಅದಕ್ಕೇನಾದ್ರು ಬಾಸ್ ನಮ್ಮ ಕಡೆ ಅದಕ್ಕೆಲ್ಲ ನಾವು ಮೊದಲು ಸೆಕ್ಯೂರಿಟಿ ಇಟ್ಕೊಂಡು ಎಡೆ ಹೆಂಗೆ ಹಾಕೊಂಬರಿ ಊಟ ಚಡಿ ಮುರ್ಮುರು ಹೋಗ್ರಿ ಅವು ಬಳ್ಳಾರಿ ಏನು ಇರಂಗಲ್ಲ ಬಿಡಂಗಲ್ಲ ಏನ ಮಂಡ್ಯ ಹೊಸ ಚಟಿ ತಂದನೆ ಮತ್ತು ಅವ ಮೊದಲು ತಿಳ್ತಕ್ಕಂದ್ರೆ ಗಾಡ ಕೊಡ್ಲಾಕ ಅವ್ನ ಮಗಗೆ ಹಾಕ್ಲಾಗ ಹೇರಿ ಅವ್ನು ಗಾಡ ಹೇಳ್ಕೊಂಬರ್ತಾನೆ ಈ ಕಡೆ ಅವ್ನು ಗುಡಿತಿಕ ಬರಾಬ ಗುಡಿತಿ ತಂದು ಗಾಡ ಕೊಟ್ಟಂದ್ರೆ ಗಾಡ ಅಂತ ದಿಸ್ ದೀಸ್ ಮೆಂಬರ್ ಈ ಕನ್ನಡದ ಮಾತಾಡೋ ನನ್ನ ಮಾಡಿ ಹಿಡಿಸ್ಬರ್ತದೆ ಹೇಳೋ ಮೆಂಬರ್ ಅಂತ ಕೈತ್ರಿ ಹಂಗಾದ್ರೆ ದರ್ಶನ್ ಪಾಟೀಲ್ಗೆ ಹೇರ ಫೋನ್ ಹಚ್ಚಿ ಅವ್ನು ದರ್ಶನ್ ಪಾಟೀಲ್ ಅವ್ನು ಮಾತು ಕೇಳ್ತಾನು ದರ್ಶನ್ ಪಾಟೀಲ್ ಮಾತು ಅವ್ನು ಕೇಳ್ತಾನೋ ಅವ್ನು ತೊಗೊಂಡು ಕೊಡ್ತಾನೆ ಗಾಡ ಆದ್ರೆ ಈ ಬಿಲ್ ನಾವು ಏನಾದರೂ ಮಾಡಿದ್ರೆ 10 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ 2 ಲಕ್ಷ ರೂಪಾಯಿ ಕಮಿಟಿ ಅವ್ರಿಗೆ ಗೊತ್ತಾಗ ಹೌದು ಆ ಕಮಿಟರ್ಗೆ ಯಾರಿಗೆ ಗೊತ್ತಾಗೋಗ್ಬಿಡ್ಬಾರ್ದು ಕಮಿಟಿ ಅವ್ರಿಗೆ ಗೊತ್ತಾದ್ರೆ ಟೈಟ್ ಸೆಕ್ಯೂರಿಟಿ ಮಾಡ್ತಾನ ಟೈಟ್ ಸೆಕ್ಯೂರಿಟಿ ಮಾಡ್ತಾರ ಮತ್ತೆ ಟೈಟ್ ಐತೆ ಈಗ ಸೆಕ್ಯೂರಿಟಿಗೆ ಇರ್ತಾರೆ ರಾತ್ರಿ ಬಂದಕ 4 ಜನ 3 ಜನ 3 ಜನ 3 ಮೇಳ ಕೂತ್ಕೊಂಡು ಅಂತ ಇರ್ತಾರೆ ಅವರೆಲ್ಲ ಸುಳ್ಳು ಮುಕ್ಕೋತಾರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಯಾಕಂದರೆ ಇದೇ ತರಹ ನಗು ಕಾಮಿಡಿ ಏನಾದರೂ ಒಂದನ್ನು ತೊಗೊಂಡು ಬರ್ತಾ ಇರ್ತೀವಿ ನಿಮ್ಮನ್ನು ನಗಿಸಲು ನಮಸ್ಕಾರ ಮುಂದಿನ ವಿಡಿಯೋನಲ್ಲಿ ಸಿಗೋಣ.